ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಪಾರ್ಟ್ 12 ಆಯಿತಾ. ಇನ್ನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ಅಂತ, ಓಕೆನಾ. ನಿಮ್ಮ ಹೇಟರ್ಸ್ ಇನ್ನೇನೇನು ತಲೆ ಓಡಿಸ್ತಾ ಇದ್ದಾರೆ ನಿಮಗೆ ತೊಂದರೆ ಕೊಡಬೇಕು ಅಂತ. ಇದು ಪಾರ್ಟ್ 12ನೇ ಎಪಿಸೋಡ್ ನಮ್ಮದು. ನೋಡೋಣ ಇದು ಯಾವ ಥರ ತೊಂದರೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ, ಅಥವಾ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಅಥವಾ ಮಾಡ್ತಾರೆ. ಓಕೆನಾ. ಎಸ್ ಬಾಬಾ ಪ್ಲೀಸ್ ಗೈಡ್. ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ. ಸೊ ಇದು ನಿಮಗೆ ಅಂತಲೂ ಇರ್ಬೋದು ಆಯಿತಾ. ಅಂದರೆ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೆ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಹೌದು ಇದು ನನ್ನದೇ ಎನರ್ಜಿ ಅಂತ. ಸೊ ನಿಮ್ಮದು ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ. ಅಂದರೆ ನೀವು ಒಂದು ಈ ಮಾತು ಕೇಳ್ಪಟ್ಟಿರ್ತೀರ, ಈ ಥರ ಆಗ್ತಾ ಇದೆ ಇಂತಿಂಥವ್ರ ಜೀವನದಲ್ಲಿ ಅಂತ, ಸರಿನಾ. ಸೊ ಗೊತ್ತಿಲ್ಲ ಯಾಕೆ ಈ ಥರ ಹೇಳಿಸ್ತಾ ಇದ್ದಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್. ಏನು ಹೇಳಬೇಕು ನಾನು. ಪಾರ್ಟ್ 12 ಹೇಟರ್ಸ್ ಇನ್ನೇನು ಕುತಂತ್ರ ನಡೆಸ್ತಾ ಇದ್ದಾರೆ ಅಂತ. ಓ ಮೈ ಗುಡ್ನೆಸ್, ನೋಡಿ ಏನು ಕುತಂತ್ರ ನಡೆಸ್ತಿದ್ದಾರೆ ಅಂದರೆ, ಕುತಂತ್ರ ಅಲ್ಲ, ಅವ್ರು ಇವಾಗ ಭಯಂಕರ ತಲೆ ಕೆಡಿಸ್ಕೊತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ನಿದ್ದೆ ಇಲ್ಲ, ನಿದ್ದೆಗೆಡ್ತಾ ಇದ್ದಾರೆ, ತಲೆ ಕೆಡಿಸ್ಕೊತಿದ್ದಾರೆ. ಆತಕ್ಕೆ ಅಂತಂದರೆ ನಿಮಗೆ ಯಾವ ಥರ ತೊಂದರೆ ಮಾಡಬೇಕು ಅಂತ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸೋತ್ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಯಾವುದು ಸಕ್ಸಸ್ ಆಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಏನು ಯೋಚನೆ ಮಾಡಬೇಡಿ, ಓಹೋ ಈ ಥರ ಆಗೋಯ್ತು ಅಂತ ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಅಂತ. ನೋ, ಆ ಥರ ಸುಮ್ಮನಾಗೋ ಜಾತಿನೇ ಅಲ್ಲ, ಅರ್ಥ ಆಯ್ತಾ. ಇದೊಂಥರ ತುಂಬ ಕೆಟ್ಟ ಎನರ್ಜಿ ಬರ್ತಾ ಇದೆ ನನಗೆ, ಸತ್ಯ ಹೇಳ್ತೀನಿ. ತುಂಬ ಕೆಟ್ಟ ಎನರ್ಜಿ ಬರ್ತಾ ಇದೆ, ಓಕೆನಾ. ಅದಕ್ಕೇ ಆ ಥರ ನಾನು ನಾರ್ಮಲಿ ಹಾಗೆ ಹೇಳಲ್ಲ. ಬಟ್ ನೋಡಿ 8 ಆಫ್ ಕಪ್ಸ್ ನಿಮ್ಮ ಮೇಲಂತೂ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಏನೆಲ್ಲ ಎನರ್ಜಿ ಮಾಡ್ತಾ ಇದ್ದಾರೆ ಗೊತ್ತಾ, ಏನೆಲ್ಲ ನೆಗೆಟಿವಿಟೀಸ್ ಮಾಡ್ತಿದ್ದಾರೆ. ಆದರೆ ಯಾವ ಥರನೂ ನಿಮ್ಮ ಕೊನೆ ನೋಡಬೇಕು ಅಂತಲೇ ಮಾಡ್ತಿದ್ದಾರೆ, ಅರ್ಥ ಆಯ್ತಾ. ನಿಮ್ಮ ಕೊನೆ ನೋಡಬೇಕು ಅಂತಲೇ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಸೊ ಆದರೆ ಆಗ್ತಾ ಇಲ್ಲ ಅಂತ, ಆಯಿತಾ. ಅದಕ್ಕೋಸ್ಕರ ಎಷ್ಟು ಥರ ಪ್ಲ್ಯಾನ್ ಮಾಡ್ಬೋದು ಎಲ್ಲ ಮಾಡಿದಾರಂತೆ, ಬಟ್ ಯಾವುದೂ ಸಕ್ಸಸ್ ಆಗ್ತಿಲ್ವಲ್ಲ ಅಂತ ಮತ್ತೆ ಕೂತ್ಕೊಂಡು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಕೂತ್ಕೊಂಡು ತಲೆ ಕೆಡಿಸ್ಕೊತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಫೈನಲ್ ಆಗಿ ನೀವು ಹೋಗ್ಬಿಡ್ಬೇಕು, ಪರ್ಮನೆಂಟಾಗಿ ಹೋಗ್ಬಿಟ್ರಂತೂ ತುಂಬ ಸಂತೋಷ. ಡ್ಯಾನ್ಸ್ ಮಾಡಿಬಿಡ್ತಾರೆ, ಅರ್ಥ ಆಯಿತಾ. ಪಾರ್ಟಿ ಕೊಟ್ಟು ಡ್ಯಾನ್ಸ್ ಮಾಡಿಬಿಡ್ತಾರೆ. ಅಥವಾ ಅಂತೂ ನೀವು ಎಲ್ಲಿದ್ದೀರಾ ಅಂದರೆ ಅವ್ರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಭಗವಂತಂಗೆ ಗೊತ್ತು. ಇದು ನಾನು ಹೇಳ್ದಂಗೆ ಇದು ಕೆಲಸದಲ್ಲಿರ್ಬೋದು, ಅಥವಾ ಮನೇಲಿ ವಿಷಯದಲ್ಲಿ ತೊಗೊಂಡ್ರೆ ಮನೆ ವಿಷಯಕ್ಕಿರ್ಬೋದು. ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು, ಎಲ್ಲಿ ತೊಂದರೆ ಆಗ್ತಿದೆ ಅಂತ, ಆಯಿತಾ. ನಿಮಗೆ ತೊಂದರೆ ಆಗ್ತಾ ಇದೆ ಖಂಡಿತ. ಇದು ನಿಮ್ಮ ಹೇಟರ್ಸ್ದು ಎನರ್ಜಿ ಬರ್ತಾ ಇರೋದು, ಆಯಿತಾ. ಸೊ ಇದಂತೂ ಅವ್ರು ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಮಾಡ್ತಾನೇ ಇದ್ದಾರೆ, ಈಗಲೂ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇನ್ನು ಹೆಂಗೆ ಮುಗಿಸ್ಲಿ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ ಇದನ್ನು ನನಗೆ, ಆಯಿತಾ. ಎಸ್ ಬಾಬಾ ವಾಟ್ ಎಲ್ಸ್. ಓ ನೋಡಿ ಟವರ್ ಅಂತಿದ್ದಾರೆ. ಸೊ ನಿಮಗೆ ಯಾವ ಥರ ಅಂದರೆ, ಒಂದೊಂದು ಸಲ ನಿಮಗೆ ತೊಂದರೆ ಮಾಡಿದಾಗ್ಲೂ ಆಯಿತಾ, ನಿಮ್ಮ ಪ್ರೀತಿ ಪಾತ್ರರ ಯಾರಿರ್ತಾರೆ ಅವ್ರಿಗೆ ತೊಂದರೆ ಮಾಡಿದ್ದಾರೆ. ಇದು ಕಪ್ ಎನರ್ಜಿ ಬರ್ತಾ ಇರೋದು. ಸೊ ನಿಮ್ಮ ಪ್ರೀತಿ ಪಾತ್ರರಿಗೆ ತೊಂದರೆ ಮಾಡಿದ್ದಾರೆ ಅಂದರೆ, ಅವಾಗ ಏನಂದರೆ ನಿಮ್ಗೆ ಇನ್ನೂ ಬೇಗ ಹರ್ಟ್ ಆಗುತ್ತೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಆ ಥರ ಎಲ್ಲ ಮಾಡಿದ್ದಾರೆ ಅಂತ ಮಾಡಿದಾರಂತೆ, ಆಯಿತಾ. ಸೊ ಫಸ್ಟು ನಿಮ್ಮ ಮೇಲೆ ಟ್ರೈ ಮಾಡಿದ್ರು, ಅದೇನೂ ಆಗಲಿಲ್ಲ. ಕೊನೆಗೆ ನಿಮ್ಮ ಯಾರು ಇರ್ಬೋದು, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್ ಮೇಲೆ ಇರ್ಬೋದು, ಇಲ್ಲ ನಿಮ್ಮ ಪೇರೆಂಟ್ಸ್ ಮೇಲೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಪೇರೆಂಟ್ಸಿಂದ ಹಿಡಿದು ಮಕ್ಕಳ ತನಕನೂ ಬಿಟ್ಟಿಲ್ಲ. ಅಂದರೆ ಇದು ಫ್ಯಾಮಿಲಿ ಕಾರ್ಡ್ ಥರ ಅಂದ್ಕೊಳ್ಳಿ, ಅರ್ಥ ಆಯ್ತಾ. ಅಂದರೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ನಿಮ್ಮ ಖುಷಿ ನಿಮ್ಮ ಸಂತೋಷ ಯಾರಲ್ಲೆಲ್ಲ ಇದೆ, ಆಯಿತಾ. ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಅಜ್ಜಿ ತಾತ, ಅಥವಾ ಅಂಕಲ್ ಆಂಟಿ, ದೊಡ್ಡಮ್ಮ ಚಿಕ್ಕಪ್ಪ, ಅವ್ರ ಮಕ್ಕಳು, ಕಸಿನ್ಸು, ಅಥವಾ ನಿಮ್ಮ ಸ್ಪೌಸ್ ಕಡೆ ತೊಗೊಂಡ್ರೆ ಅವ್ರ ಬ್ರದರು ಸಿಸ್ಟರು, ಅವ್ರ ಮಕ್ಕಳು. ಅಂದರೆ ನಿಮಗೆ ತೊಂದರೆ ಆಗಬೇಕು ಅಂದರೆ ಯಾವ ಥರ ತೊಂದರೆ ಆಗುತ್ತೆ, ಅವ್ರಿಗೆ ತೊಂದರೆ ಆದರೆ ನಿಮಗೆ ತೊಂದರೆ ಆಗುತ್ತೆ ಅನ್ನೋ ಥರ ಮಾಡಿದಾರಂತೆ ಪ್ಲ್ಯಾನು. ಯಾರು ಅಂದರೆ ಈ ಮಹಾಶಯ, ಆಯಿತಾ.
ಇದು ಇಲ್ಲಿ ಟ್ಯಾರೋನಲ್ಲಿ ಇದಿರೋದಿಲ್ಲ, ಏನು ಹೇಳಿ, ಜೆಂಡರ್ ಇರಲ್ಲ, ಅವನು ಅವಳು ಅಂತೆಲ್ಲ ಹೇಳಕ್ಕೆ ಬರೋದಿಲ್ಲ. ಸೊ ನಿಮ್ಮ ಪರಿಸ್ಥಿತಿಲಿ ಯಾರು ಅಂತ ನಿಮಗೆ ಗೊತ್ತು, ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವೇ, ಓಕೆನಾ. ಸೊ ಇಲ್ಲಿ ಟವರ್ ಮೂಮೆಂಟ್ ಮೇಲೆ ಟವರ್ ಮೂಮೆಂಟ್ ತಂದಿಟ್ಟಿದ್ದಾರೆ ನಿಮಗೆ. ಯಾವ ಥರ ಮಾಡಿದ್ದಾರೆ ಅಂತಂದರೆ ಇದು ತಡ್ಕೊಳಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ. ಇದು ಆ್ಯಕ್ಚುಯಲ್ ಆಗಿ ಅವ್ರು ಮಾಡಿರೋದು, ಆಯಿತಾ. ಅಂದರೆ ನಿಮ್ಗೆ ಯಾವ ಥರ ಅಂದರೆ ನಡ್ಗೋಗ್ಬಿಡ್ಬೇಕು ನೀವು, ಆ ಥರ ಮಾಡಿ ನಿಮಗೆ ಹೆಲ್ತಿಂದ ಹಿಡಿದು ಎಲ್ಲ ಥರ ತೊಂದರೆ ಮಾಡಿದ್ದಾರೆ, ಆಯಿತಾ. ಎಷ್ಟಿದೆ ಇಲ್ಲಿ? 9 ಇದೆ, ಆಯಿತಾ. 9 ಆಫ್ ಸೋರ್ಸ್ 9 ಇದೆ. ಥರಥರಾವರಿಯಾಗಿ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಆದರೆ ಏನೂ ವರ್ಕ್ ಆಗ್ತಿಲ್ಲ. ಸೊ ನಿಮ್ಗೆ ಹೆಂಗೆ ನಿಮ್ಮನ್ನು ಖಲಾಸ್ ಮಾಡಬೇಕು ಅಂತ ಇನ್ನೊಂದು ಥರ ಪ್ಲ್ಯಾನ್ ಮಾಡ್ತಾ ಕೂತಿದ್ದಾರೆ ಇವಾಗ ಅಂತ ತೋರಿಸ್ತಿದ್ದಾರೆ. ಸೊ ಒಂದೊಂದು ಸಲ ನಿಮಗೆ ತೊಂದರೆ ಮಾಡಿರೋದೂ ಅದು ಚಿಕ್ಕ ಪುಟ್ಟ ತೊಂದರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಟವರ್ ಮೂಮೆಂಟ್ ಥರ ಅಂದರೆ ಅಂಥ ಬೃಹದಾಕಾರವಾಗಿತ್ತು. ನಿಮಗೆ ಒಂದೊಂದು ತೊಂದರೆ ಬಂದಾಗಲೂ ಒಂದೊಂದು ಬೃಹದಾಕಾರವಾದ ಚಾಲೆಂಜಸ್ ಬಂತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಭಗವಂತ, ಆಯಿತಾ. ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಮಾಡ್ತಾ ಇದ್ದಾರೆ, ನೋಡೋಣ. ನೋಡಿ ಪಿತ್ತು ಕಾರ್ಡು, ನೋಡಿ ಮತ್ತೆ ನೋಡಿದ್ರಾ 10 ಆಫ್ ಕಪ್ಸ್. ಓಕೆ, ಇನ್ನು ಹೇಳಿದ್ನಲ್ಲ ಫ್ಯಾಮಿಲಿಯವರು ಅಂತ ಹೇಳಿದೆ. ಇವಾಗ ಈಗ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಇವಾಗ ನೀವು ಯಾರು ನೋಡ್ತಾ ಇದ್ದೀರಾ, ಈಗ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ನಿಮ್ಮ ಫ್ಯಾಮಿಲಿ ಅಂತಂದರೆ ಯಾರು, ಫಸ್ಟು ನೀವು, ನಿಮ್ಮ ವೈಫ್, ಮಕ್ಕಳು, ಅರ್ಥ ಆಯ್ತಾ, ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆಗಿದ್ದಾರೆ ಅಂದರೆ, ಸೊ ಈ ಥರ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ. ಇದು ಇನ್ನೊಂದಷ್ಟು ಜನದ ಎನರ್ಜಿ ಬರ್ತಾ ಇರೋದು, ಅರ್ಥ ಆಯ್ತಾ. ಸೊ ಆದರೆ ದಾರಿ ಹುಡುಕ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ದಾರಿ ಎಷ್ಟು ಚೆನ್ನಾಗಿದೆ, ಕತ್ಲು ಆವರಿಸ್ಕೋತಾ ಇದೆ, ಬಟ್ ರೈನ್ಬೋ ಇದೆ, ಬೆಳಕಾಗತ್ತೆ, ನಿಮಗೆ ಮುಂದೆ ಚೆನ್ನಾಗಿದೆ. ಇವಾಗ ಏನು ಅಂದರೆ ಕತ್ಲೆ ಇದೆ, ಆಯಿತಾ. ಮನೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ನಿಮಗೆ, ಅಂದರೆ ಏನಪ್ಪಾ ಇದು ಈ ಥರ ಆಗೋಗಿದೆಯಲ್ಲ ಅನ್ನೋ ಪರಿಸ್ಥಿತಿ ಇದೆಯಾ ನಿಮಗೆ, ಅರ್ಥ ಆಯ್ತಾ. ಆ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲೂ ಒಂದು ಟವರ್ ಥರ ಕಾಣಿಸುತ್ತೆ ನೋಡಿ, ಕಾಣತ್ತಾ. ಚರ್ಚ್ ಅಂದರೆ ಚರ್ಚ್ ಅಂದ್ಕೊಳ್ಳಿ, ಇಲ್ಲ ಟವರ್ ಅಂದರೆ ಟವರ್ ಅಂದ್ಕೊಳ್ಳಿ, ಇಲ್ಲ ಮನೆ ಅಂದರೆ ಮನೆ ಅಂದ್ಕೊಳ್ಳಿ, ಓಕೆನಾ. ಬಟ್ ದಾರಿ ಕಾಣಿಸ್ತಾ ಇಲ್ಲ ನಿಮಗೆ, ಕತ್ಲೆ ಇದೆ, ದಾರಿ ಕಾಣಿಸ್ತಿಲ್ಲ. ಯಾಕೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿರೋದು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ತುಂಬ ಹತ್ತಿರದವರು ಅಂತ. ಇಲ್ಲಿ ಪ್ರಕಾರ ಕಾರ್ಡ್ ಬಂದಿರೋದು, ನಾನು ಇಲ್ಲಿ ಎಲ್ಲ ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಎಲ್ಲ ಥರ ಪಾಸಿಬಿಲಿಟೀಸ್ ಹೇಳಿದೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಜಾಸ್ತಿ ವರ್ಕ್ ಮಾಡ್ತಾ ಇರೋದು ಯಾರಿಗೆ ಅಂದರೆ, ಯಾರು ನೀವು, ನಿಮ್ಮ ಸ್ಪೌಸ್, ನಿಮ್ಮ ಮಕ್ಕಳು, ನಿಮ್ಮ ಪೇರೆಂಟ್ಸ್, ಆಯಿತಾ. ಅಷ್ಟು ಜನ ಯಾರು ಹತ್ತಿರದಲ್ಲಿ ಇದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಫ್ಯಾಮಿಲಿಯವರಿಂದನೇ ತೊಂದರೆ ಅಂತಲೇ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಎಸ್ ಬಾಬಾ, ವಾಟ್ ಎಲ್ಸ್. ಅದು ಯಾಕೆ ಅಂತಂದರೆ ನಿಮ್ಮ ಪ್ರೀತಿ ವಿಶ್ವಾಸ, ನೀವು ಯಾವ ರೀತಿ ಇದ್ದೀರಾ, ನೀವು ಯಾರು ನೋಡ್ತಾ ಇದ್ದೀರಾ, ನೀವು ಯಾವ ಥರ ಒಂಥರ ಲವ್ವಿಂಗ್ ಕೇರಿಂಗ್ ಎನರ್ಜಿ ಬರ್ತಾ ಇದೆ ನನಗಿಲ್ಲಿ. ಅಂದರೆ ನೀವು ಯಾರನ್ನೂ ದ್ವೇಷಿಸೋ ಅಂಥ ಮನುಷ್ಯ ಅಥವಾ ಮನುಷ್ಯ ಎಲ್ಲ, ಎಲ್ಲರನ್ನೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಕಾಣುವಂಥ ಕ್ಯಾರೆಕ್ಟರ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಬಟ್ ನಿಮಗೇನೆ ಈ ಥರ ಒಂದು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನಿಮ್ಮ ಮೇಲೆ ಜೆಲಸಿನೆಸ್ ಅಂತ ತೋರಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಮೇಲೇ ಹಾಗೆ, ನಿನ್ನ ಬಗ್ಗೆ ಯಾತಕ್ಕೆ ಅಷ್ಟೊಂದು ಒಳ್ಳೆ ಮಾತಾಡಬೇಕು ಜನ, ನೀನೇನು ಅಂತ ಕೆಲಸ ಮಾಡಿಬಿಟ್ಟಿದ್ಯಾ ಅನ್ನೋ ಥರ, ಆಯಿತಾ. ನಾವು ಕೆಲಸ ಮಾಡದೇ ಇರೋದು ನೀನೇನು ಮಾಡಿಬಿಟ್ಟಿದ್ದಾಳೆ ಅಥವಾ ಮಾಡಿಬಿಟ್ಟಿದ್ದಾನೆ ಅನ್ನೋ ಥರ. ಅದಕ್ಕೆ ಇವ್ರಿಗೆ ಜೆಲಸಿ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್. ನೋಡಿ ದ ಎಂಪರರ್, ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೋಸ್ಕರ, ಯಾರನ್ನೋ ನಿಮ್ಮ ಟವರ್ ಮೂಮೆಂಟ್ ಈ ಥರ ಒಂದು ಮಾಡೋದಕ್ಕೋಸ್ಕರ ನಿಮಗೆ ತುಂಬ ಹತ್ತಿರದವ್ರಿಗೇನೆ ಒಂದು ಅಟ್ಯಾಚ್ಮೆಂಟ್ ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಎಷ್ಟು ಯಾವ ಥರ ನೆಗೆಟಿವಿಟಿ ಮಾಡಿದ್ರು ಅಂತಂದರೆ, ನಿಮ್ಮ ಹತ್ತಿರ ಯಾರಿದ್ದಾರೆ ಅಂದರೆ ನಿಮ್ಮ ಸ್ಪೌಸ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆಗಿದ್ದಾರಾ, ಸೊ ಅವ್ರಿಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಿದ್ದಾರಾ ಅವ್ರಿಗಿರ್ಬೋದು, ಅರ್ಥ ಆಯ್ತಾ. ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ ಭಗವಂತ ಹೇಳಿಸ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲೇನು ಹೇಳ್ತಾ ಇದ್ದಾರೆ, ಈ ಥರ ಟವರ್ ಮೂಮೆಂಟ್ ತರ್ತಾ ಇದ್ದಾರೆ. ಯಾವ ಥರ ಇವಾಗ ಮಾಡ್ತಾ ಇರೋ ಪ್ಲ್ಯಾನು ಅಂತಂದರೆ, ಈಗ ಇದು ನೀವು ಯಾರು ನೋಡ್ತಾ ಇದ್ದೀರಾ, ಆಯಿತಾ, ನಿಮ್ಮ ಸ್ಪೌಸ್ ಅಂತಲೇ ಅಂದ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಈಗ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್ನ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಥರ ಒಂದು ಇಲ್ಲಿ ಕಾಣುತ್ತೆ ನೋಡಿ, ಎಂಪರರ್, ಆಯಿತಾ. ಒಂದು ಯಾವ ಥರ ಸ್ಕಲ್ ಅಂದರೆ ಒಂದು ನೆಗೆಟಿವಿಟಿ ಅಟ್ಯಾಚ್ಮೆಂಟ್ ತೊಗೊಂಡು ಇಲ್ಲಿ ಮನುಷ್ಯನಿಗೆ ಸೇರಿಸಿ ನಿಮ್ಮ ಹತ್ರ ಕಳಿಸಿರೋದು ಅನ್ನೋ ಥರ ಹೇಳ್ತಾ ಇದ್ದಾರೆ. ಅಂದರೆ ನೀನು ಹೋಗು, ಎಷ್ಟರ ಮಟ್ಟಕ್ಕೆ ಸಾಧ್ಯ ಅಷ್ಟು ಮಟ್ಟಕ್ಕೆ ಕಾಟ ಕೊಡ್ತಾ ಇರಬೇಕು ನೀನು, ಅಲ್ಲಿ ಫ್ಯಾಮಿಲಿಲಿ ಕಾಟ ಕೊಡ್ತಾ ಇರಬೇಕು, ಅವರಾಗವರೇ ಬೇರೆ ಆಗಿಬಿಡ್ಬೇಕು ಆ ಥರ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಅರ್ಥ ಆಯ್ತಾ.
ಅವ್ರು ಏನು ಅನ್ಕೋಬಿಟ್ಟಿದಾರಂತೆ ನೋಡಿ, ಇಲ್ಲಿ ಅವ್ರು ಮಾಡ್ತಾ ಇರೋದು ಅವರೇ ರಾಜ ಫಸ್ಟು. ಜೊತೆಗೆ ನಿಮ್ಮನ್ನು ಅಂದರೆ ನೀವು ಯಾರು ಸ್ಪೌಸ್ ಅಂತಲೂ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಸ್ಪೌಸ್ ಅಂತಲೇ ತೋರಿಸ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ ನನಗೆ, ಆಯಿತಾ. ಸೊ ಈ ಥರ ಎಲ್ಲ ಇದೇ ಪ್ರಾಬ್ಲಮ್ಮು ಅಂತಂದರೆ ದಯವಿಟ್ಟು ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಸುಮ್ಮನೆ ಇದ್ಬಿಟ್ಟು ಆಮೇಲೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆದಮೇಲೆ ಅದು ಸ್ವಲ್ಪ ಜಾಸ್ತಿ ಟೈಮು ತೊಗೊಳುತ್ತೆ ಅವಾಗ ಕ್ಲಿಯರ್ ಆಗೋಕ್ಕೆಲ್ಲ. ಸೊ ಆ ಥರ ನಡೀತಾ ಇದೆ, ಜಗಳ ಕದನ ಇದೆ, ಜೊತೆಗೆ ಒಂಥರ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಒಂಥರ ಹಿಡ್ತಾ ಇದೆ, ಒಂಥರ ಪವರ್ ತೋರಿಸ್ತಾ ಇದ್ದಾರೆ, ಅನ್ನೆಸೆಸರಿ ಸಿಟ್ಟು ಕೋಪ ತೋರಿಸ್ತಾ ಇದ್ದಾರೆ ಅಥವಾ ಆ ಥರ ಅಂತಂದರೆ ಯಾರು ಮುಖ ಮೂತಿ ನೋಡೋದಿಲ್ಲ, ಯಾರಿದ್ದಾರೆ ಯಾರಿಲ್ಲ ಅಂತ ನೋಡಲ್ಲ, ಆ ಥರ ಕೆಟ್ಟದಾಗಿ ವರ್ತನೆ ಇದೆ ನಿಮ್ಮ ಫ್ಯಾಮಿಲೀಲಿ ಯಾರ್ದು ಅಂತ ನಿಮಗೆ ಗೊತ್ತಿರುತ್ತೆ. ಆ ಥರ ಇದೆ ಅಂದರೆ ಏನೋ ಒಂದು ನೆಗೆಟಿವಿಟಿ ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ. ಇನ್ನೊಂದು ಯೋಚನೆ ಮಾಡಿ, ಇದು ಅವ್ರ ಸ್ವಭಾವನೇ ಆ ಥರ ಇದ್ದರೆ ಅದೇನೂ ಅಲ್ಲ, ತಪ್ಪಾಗಲ್ಲ. ಆವಾಗ ಏನೂ ಮಾಡೋಕ್ಕಾಗಲ್ಲ. ನೋಡು, ಹುಟ್ಟು ಸ್ವಭಾವ ಅಂತ ಹೇಳ್ತಾರೆ ನೋಡಿ, ಆ ಥರ ಇರಬಾರ್ದು. ಈಗ ಸಡನ್ನಾಗಿ ಏನೋ ಚೇಂಜಸ್ ಕಾಣ್ತಾ ಇದೆಯಾ ನಿಮಗೆ? ಅಂದರೆ ಈಗ ಒಂದು 2-3 ವರ್ಷದಿಂದನೋ ಆ ಥರ ಏನಾದ್ರು ಚೇಂಜಸ್ ಕಾಣಿಸ್ತಾ ಇದೆಯಾ? 4 ವರ್ಷದಿಂದ ಅಂತಿದ್ದಾರೆ. 4 ವರ್ಷದಿಂದ ಏನಾದ್ರು ಒಂದು ಚೇಂಜಸ್ ಕಾಣ್ತಾ ಇದೆಯಾ ಆ ಥರ? ಸೊ ಆ ಥರ ಇತ್ತು ಅಂತಂದರೆ ಒಂದು ಅಟ್ಯಾಚ್ಮೆಂಟ್ ಕಳಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ನಿಮ್ಮನ್ನು ಒಂದು ನೋಡಿ ಬಾಲ್ ಥರ ಹಿಂಗೆ ಎಸ್ದಾಡ್ತಿರ್ತೀನಿ, ಹೇಳಿದ್ ಮಾಡ್ಕೊಂಡು ಬಿದ್ದಿರ್ಬೇಕು ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ದಂಡಂ ದಶಗುಣಂ ಅಂತ, ದಂಡ ಕೈಯಲ್ಲೇ ಸ್ವಲ್ಪ ಕಂಟ್ರೋಲ್. ಯಾವ ಥರ ಅಂತಂದರೆ, ಏಯ್ ಮಾಡ್ತೀಯಾ ಮಾಡಲ್ವಾ, ಪೈಡ್ ಅಂತ ಹೊಡಿಯೋದು, ಅಬ್ಯೂಸು ಮಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಇದು ತುಂಬ ನಾ ಹೇಳೋದೇ ಅಲ್ವಾ, ತುಂಬ ನೆಗೆಟಿವ್ ಎನರ್ಜಿ ಬರ್ತಾ ಇದೆ. ಇದು ಹೊಡೆಯೋದು ಬಡಿಯೋದೂ ಕೂಡ ಮಾಡ್ತಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಇದೇನು ಅಂತಂದರೆ ಈ ಮನುಷ್ಯ ಅಥವಾ ಈ ಮನುಷ್ಯ ಸ್ವಭಾವದಿಂದ ಅಲ್ಲ. ಸೊ ಇವಾಗ ಚೇಂಜಸ್ ಬಂದಿದೆ ಈ ಥರ ಅಂತ ಅಂದರೆ ಮಾತ್ರ ಇದು ನಿಮ್ಮ ರೀಡಿಂಗ್, ಅರ್ಥ ಆಯ್ತಾ. ಅಥವಾ ನೀವು ಕೇಳಿರ್ಬೋದು, ಅದಕ್ಕೆ ಹೇಳಿದ್ದು ಭಗವಂತ ಶುರುಲಿ, ಇದು ನೀವು ಪಕ್ಕದ ಮನೆಯವರು ಹತ್ರನೋ ಅಥವಾ ನಿಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಈ ಥರ ಆಗ್ತಿದೆ ಅಂತ ಕೇಳಿರ್ಬೋದು ವಿಷಯ ಅಂತ, ಅದಕ್ಕೆ ಹೇಳಿದ್ದವಾಗ. ಓಕೆ, ಸೊ ಈ ಥರ ಮಾಡ್ತಿದ್ದಾರೆ ಅವರು. ಯಾಕೆ ಅಂತಂದರೆ ಈ ಥರ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಆ ನೆಗೆಟಿವಿಟಿ ತೆಗಿಬೇಕಾಗತ್ತೆ ಅಷ್ಟೇ. ನೋಡಿ 3 ಆಫ್ ವಾಂಡ್ಸ್. ಇದು ಬರೀ ನಿಮ್ಮ ಫ್ಯಾಮಿಲಿ ತನಕ ಅಲ್ಲ, ನೀವು ಎಲ್ಲೆಲ್ಲಿ ಓಡಾಡ್ತೀರಾ, ನೀವು ಎಲ್ಲೆಲ್ಲಿ ಹೋಗ್ತೀರಾ ಆ ಥರ ಇದು ಏನೋ ಈ ನೆಗೆಟಿವಿಟಿ ವರ್ಕ್ ಆಗ್ತಿದೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಅಂದರೆ ನೀವೀಗ ಮನೇಲಿ ಇರ್ತೀರಾ, ಮನೇಲಿ ಒಂಥರ ಒಂದು ಜಗಳ ಕದನ, ಒಂಥರ ಕಂಟ್ರೋಲ್ ಮಾಡೋದು, ಅನ್ನೋದು, ಸುಮ್ಮನೆ ಟಾಂಟ್ ಮಾಡ್ತಾ ಇರೋದು, ಬೈತಾ ಇರೋದು, ಆ ಥರ ಅಂತ ತೋರಿಸ್ತಿದ್ದಾರೆ. ನೀವೇನಾದ್ರು ಆಚೆ ಕಡೆ ಹೋಗ್ತೀರಾ, ಆಚೆ ಕಡೆ ಅನ್ನೆಸೆಸರಿ ಯಾರೋ ನೈಬರ ಜೊತೆ ಜಗಳ ಶುರುವಾಗ್ಬಿಡುತ್ತೆ. ಆದರೆ ಇದರಲ್ಲಿರೋ ಅಟ್ಯಾಚ್ಮೆಂಟು ಅರ್ಥ ಮಾಡ್ಕೊಳ್ಳಿ, ಅದು ಇಮಿಡಿಯೇಟ್ ಫ್ಲಿಪ್ ಆಗುತ್ತೆ ಬೇರೆಯವ್ರ ಕಡೆಗೆ, ಆಯಿತಾ. ಅಲ್ಲೇನಂದರೆ ನಿಮಗೆ ಆ ಥರ ಏನೂ ಇರೋದೇ ಇಲ್ಲ, ಜಗಳ ಆಗೋ ಥರ. ಅಲ್ಲಿ ಹೋಗಿದ ತಕ್ಷಣ ಏನೋ ಒಂದು ಮಾತುಕತೆ ಶುರು ಆಗ್ಬಿಡುತ್ತೆ. ನೀವು ಮಾತಾಡಲೇಬೇಕಾಗತ್ತೆ ಅವಾಗ, ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೂ ಮಾತಾಡಬೇಕಾಗತ್ತೆ, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಆ ಥರ ನಿಮಗೇನೆ ಬೇಜಾರಾಗ್ತಾ ಇದೆ. ಇದು ಯಾವಾಗ ಈ ಥರ ಎಲ್ಲ ತೊಂದರೆಗಳು ಕಮ್ಮಿ ಆಗಿ ಯಾವಾಗ ಈ ಥರ ಒಂದು ಚೇಂಜಸ್ ಬರುತ್ತೆ, ಒಂದು ಒಳ್ಳೆ ಜೀವನ ಯಾವಾಗ ನೋಡ್ತೀನಿ ಅಂತ ಮುಂದೆ ನೋಡ್ತಾ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಈ ಥರ ಇಷ್ಟೊಂದು ಭಯಂಕರದಲ್ಲಿ ಭಯಂಕರ ಇದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರಪ್ಪ. ನೀವು ಎಲ್ಲೆಲ್ಲಿ ಹೋಗ್ತೀರಾ, ಆಯಿತಾ. ಇದು ಎಕ್ಸ್ಪ್ಯಾನ್ಷನ್ ಅಂತ ಬರುತ್ತೆ ಅರ್ಥ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಈ ರೀಡಿಂಗ್ ಪ್ರಕಾರ, ಲೈಕ್ ನೀವು ಎಲ್ಲೆಲ್ಲಿ ಹೋಗ್ತೀರಾ, ಆಯಿತಾ. ಮನೇಲಿರ್ತೀರಾ, ಆಚೆ ಹೋಗ್ತೀರಾ, ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಇನ್ನೆಲ್ಲಿಗೋ ಹೋಗ್ತೀರಾ, ಎಲ್ಲೆಲ್ಲಿ ಹೋಗು ಅಲ್ಲೊಂದು ಜಗಳ, ಅಲ್ಲೊಂದು ಏನಾರೋ ಒಂದು ಮಾತುಕತೆ, ಅಲ್ಲೊಂದು ವೈಮನಸ್ಸು ನಡೆಯುತ್ತೆ, ಏನೋ ಒಂದು ಬೇಜಾರಾಗುತ್ತೆ. ಓಕೆ, ಇನ್ಯಾರೂ ಇಲ್ಲ ಅಂದರೆ ಮನೆಯಲ್ಲೇ ಶುರು ಆಗ್ಬಿಡುತ್ತೆ ಗಲಾಟೆ. ಪೇರೆಂಟ್ಸ್ ಇದ್ದರೆ ಪೇರೆಂಟ್ಸ್ ಜೊತೆ ಗಲಾಟೆ ಶುರು ಆಗುತ್ತೆ. ಸಿಸ್ಟರ್ಸ್ ಬ್ರದರ್ಸ್ ಯಾರಿದ್ದಾರೆ, ನಿಮ್ಗೆ ಯಾರು ಮನೆಗಾರು ಹೋಗ್ತೀರಾ ಅಂದರೆ ಅಲ್ಲಿ ಶುರು ಆಗಿಬಿಡುತ್ತೆ ಕದನ. ಎಲ್ಲರೂ ಹೋಗಿ, ಆಯಿತಾ. ಅಂದರೆ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಗೆ ಎಲ್ಲಿ ಮನೇಲಿದ್ದರೂ ಟವರು, ಹೊರಗಡೆ ಹೋದರೂ ಟವರ್ ಮೂಮೆಂಟ್ ಮಾಡ್ತಿರೋದು ಇದು, ಆಯಿತಾ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಓಕೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನನಗೆ ಗೊತ್ತಾ,
ಇದು ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಜನಕ್ಕೆ ಒಂದು ಒಳ್ಳೆ ಎನರ್ಜಿ ಬರ್ತಿದೆ, ಸ್ವಲ್ಪ ಜನಕ್ಕೆ ನಾಟ್ ಸೊ ಗುಡ್ ಎನರ್ಜಿ ಬರ್ತಾ ಇದೆ ನನಗೆ, ಆಯಿತಾ. ಅಂದರೆ ಒಂದಷ್ಟು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ, ಈ ಥರ ಟವರ್ ಮೂಮೆಂಟ್ ತರ್ತಾ ಇರೋರು ಈ ಕಡೆ ಸೆಟ್ಟಲ್ಲಿ ಇರೋದ್ರಿಂದ ನೋಡಿ ಈ ಥರ ನಿಮ್ಗೆ ಗೊತ್ತಾಗುತ್ತೆ. ಈಗ ದುಡ್ಡು ಕಾಸು ವಿಚಾರದಲ್ಲಾಗಲಿ, ಏನು ಆಟ ಆಡಿಸ್ತೀನಿ ನಾನು, ಯಾರನ್ನು ಬೇಕಾದ್ರೂ ಹಿಡಿತದಲ್ಲಿ ಇಟ್ಕೋತೀನಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ, ಅರ್ಥ ಆಯ್ತಾ, ಆ ಥರ ಅಂತ. ಇನ್ನೊಂದಷ್ಟು ಜನಕ್ಕೆ ಇನ್ನೊಂದಷ್ಟು ಜನಕ್ಕೆ ಏನಂತಂದರೆ ಇದು ಇನ್ನೊಂದು ನೆಗೆಟಿವ್ ಪರ್ಸನ್ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಇದು ಇಬ್ಬರು ಜನ ಸೇರಿದ್ದಾರೆ, 3 ಜನ ಅಂತಲೂ ಹೇಳ್ತಾ ಇದ್ದಾರೆ. 3 ಇದು 1 ಇದು 2 ಅಂದರೆ ದುಡ್ಡೆಲ್ಲ ಚೆನ್ನಾಗಿ ವ್ಯಯ ಮಾಡಿದ್ದಾರೆ, ಜೊತೆಗೆ ಅಟ್ಯಾಚ್ಮೆಂಟ್ ಕಳಿಸಿದ್ದಾರೆ. ಇದು ಬೇರೆ ಯಾರೂ ಅಲ್ಲ, ನಿಮ್ಮಲ್ಲೇ ಒಬ್ಬರಿಗೆ ಒಂದು ಅಟ್ಯಾಚ್ಮೆಂಟ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ನಿಮ್ಮಲ್ಲೇ ನಿಮ್ಮ ಫ್ಯಾಮಿಲಿ, ನೀವೀಗ ಎಲ್ಲಿ ಇರ್ತೀರಾ ಆ ಮನೇಲಿ ಯಾರೆಲ್ಲ ಇರ್ತೀರಾ, ಆಯಿತಾ, ಆ ಊರಲ್ಲಿ ಒಬ್ಬರಿಗೆ ಈ ಥರ ಒಂದು ಅಟ್ಯಾಚ್ಮೆಂಟ್ ಕಳಿಸ್ತಾರೆ. ಅಂದರೆ ಅವ್ರು ಸುಮ್ಮನೆ ಕಿರ್ಚಾಡೋದು, ಕೂಗಾಡೋದು, ಗಲಾಟೆ ಮಾಡೋದು, ಜಗಳ ಮಾಡೋದು ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಆ್ಯಂಡ್ ಅದನ್ನು ಮಾಡ್ಸೋಕ್ಕೆ ಭಾಳ ದುಡ್ಡು ಖರ್ಚು ಮಾಡಿಸಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಈ ದುಡ್ಡು ಬೇರೆ ಎಲ್ಲಿಂದನೂ ಅಲ್ಲ, ನಿಮ್ಮಿಂದನೇ ಕಿತ್ಕೊಂಡು ನೆಗೆಟಿವಿಟಿ ಮಾಡಿಸ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ಡೈರೆಕ್ಟಾಗಿ ನೀವು ಕೊಡ್ತಾ ಇಲ್ಲ, ಇದು ಅರ್ಥ ಆಯ್ತಾ. ಇನ್ಯಾರನ್ನೂ ಈ ಥರ ಅಂತ ಬರ್ತಾ ಇದೆಯಪ್ಪ ಇಲ್ಲಿ, ಇನ್ಯಾರನ್ನೂ ಒಳ ಹಾಕ್ಕೊಂಡು ಲೈಕ್ ದುಡ್ಡು ವ್ಯಯ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಇದೆ. ಅಂತೂ ಸಖತ್ ಟವರ್ ಮೂಮೆಂಟ್ಸ್ ಮೇಲೆ ಟವರ್ ಮೂಮೆಂಟ್ ತಂದರು, ಏನೂ ಆಗ್ತಿಲ್ಲ ಅಂತ. ಇವಾಗ ನೀವು ಹೋಗಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ರು ಫಸ್ಟಂತೆ. ಅಂದರೆ ನೀವು ಹೊಟ್ಟೋಗ್ಬಿಡ್ಬೇಕು ಅಂದರೆ ಇಲ್ಲ ಸಾವಾಗಬೇಕು, ಇಲ್ಲ ನೀವು ಬಿಟ್ಟು ಹೋಗ್ಬಿಡ್ಬೇಕು, ನೀವು ಎಲ್ಲಿರ್ತೀರ ಅಲ್ಲಿಂದ ಅಂತ, ಆಯಿತಾ, ಆ ಥರ ಮಾಡಿದ್ರು. ಬಟ್ ನೀವು ಆಗಲಿಲ್ಲ, ಅದೆಲ್ಲ ಏನು ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ ಅಂದಾಗ ನಿಮ್ಮ ಸ್ಪೌಸು ನಿಮ್ಮನ್ನು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ, ತುಂಬ ಪ್ರೀತಿ ವಿಶ್ವಾಸದಿಂದ ಯಾರಿದ್ದಾರೆ, ಈವನ್ನು ನಿಮ್ಮ ಮಕ್ಕಳಿದ್ದಾರೆ ಅಂದ್ಕೊಳ್ಳಿ, ನಿಮ್ಮ ಮಕ್ಳಿಗೆ ಮದುವೆ ಆಗಿದೆಯಾ, ಅವರಿಬ್ಬರಲ್ಲಿ ತಂದು ಹಾಕೋದು, ಅಥವಾ ನಿಮ್ಮ ಆ ತಂದೆ ತಾಯಿ ಇದ್ದಾರೆ ಮನೇಲಿ ಅಂದ್ಕೊಳ್ಳಿ, ಅವರಿಬ್ರಿಗೆ ಜಗಳ ಶುರುವಾಯಿತು ಆ ಥರ. ಅಂದರೆ ನೀವು ನೆಮ್ಮದಿಯಾಗಿ ಇರೋಕ್ಕೂಡ್ದು ಅಲ್ಲಿ ಅಷ್ಟೇ, ಆ ಥರ, ಆಯಿತಾ. ಅಥವಾ ಅತ್ತೆ ಸೊಸೆ ಜಗಳ ಆಯಿತು, ಅಥವಾ ಆ ಥರ ಸಮಥಿಂಗ್ ಲೈಕ್ ದಟ್ ಬರ್ತಾ ಇದೆ ಇವಾಗ, ಓಕೆನಾ. ಸೊ ಆ ಥರ ಟವರ್ ಮೂಮೆಂಟ್ ಶುರು ಮಾಡಿದ್ರು, ಏನೇನು ಕಂಟ್ರೋಲ್ ಮಾಡೋಕ್ಕೆ ಮಾಡಿದ್ರು. ಬಟ್ ಅದು ಅಂದರೆ ನೀವು ಓದೋದ ಕಡೆಗೂ ಕಳಿಸಿದ್ದಾರೆ ಅಟ್ಯಾಚ್ಮೆಂಟ್ನ ಅಂತಲೂ ಹೇಳ್ತಾ ಇದ್ದಾರೆ ನನಗೆ, ಓಕೆನಾ. ಸೊ ಈಗ ಇಷ್ಟು ದಿವಸ ಆಗೂ ಇದೆ, ಆಗಿಲ್ಲ ಅಂತಲ್ಲ, ಆಯಿತಾ. ಬೇಜಾನ್ ಟವರ್ ಬಂದಿದೆ ಅಂದರೆ ಖಂಡಿತ ಆಗಿದೆ, ಖಂಡಿತ ತೊಂದರೆಗಳಾಗಿದೆ, ತೊಂದರೆ ಮೇಲೆ ತೊಂದರೆ ಆಗಿದೆ, ಬರೀ ತೊಂದರೆ ಅಲ್ಲ. ನೋಡಿ ನಾ ಹೇಳಿದೆ ಅಲ್ವಾ, ನೋಡಿ ನೀವು ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಫ್ಯಾಮಿಲಿಲಿದ್ರಿ, ಫ್ಯಾಮಿಲಿ ಕಾರ್ಡೇ, ಮತ್ತೆ ಇದು ಫ್ಯಾಮಿಲಿ ಕಾರ್ಡು ಅಷ್ಟೇ. ನಿಮ್ಮನ್ನು ನೋಡಿ, ನಿಮ್ಮ ಖುಷಿ ಸಂತೋಷ ನೋಡಿ ನಿಮಗೆ ಒಂದು ಕ್ಲೋಸ್ ಮಾಡಬೇಕು ಅನ್ನೋ ಥರ. ನೀವು ಯಾಕೆ ಸಂತೋಷದಿಂದ ಇರಬೇಕು, ಸಂತೋಷದಿಂದ ನಾವಿರಬೇಕು, ನೀವು ಯಾಕೆ ಸಂತೋಷದಿಂದ ಇರಬೇಕು ಅನ್ನೋ ಥರ, ಅರ್ಥ ಆಯ್ತಾ. ಹೆಂಗಾದರೂ ಮಾಡಿ ಆ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಈ ಥರ ಒಂದು ಆ್ಯಕ್ಷನ್ ತಗೋತಾ ಇದ್ದಾರೆ, ಆಯಿತಾ. ಇದೇನಿದ್ರು ಬರೀ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣು ಇಟ್ಟಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಸಖತ್ ದುಡ್ಡು ವ್ಯಯನೂ ಮಾಡಿದ್ದಾರೆ, ನಿಮ್ಮ ಹ್ಯಾಪಿ ಫ್ಯಾಮಿಲಿ ಎಂಡ್ ಆಗಬೇಕು ಅಂತಲೇ ಮಾಡ್ತಾ ಇರೋದು ಇದೆಲ್ಲ ಅಂತ ತೋರಿಸ್ತಾ ಇದ್ದಾರೆ. ಭಯಂಕರ ಟವರ್ ಮೂಮೆಂಟ್ಸ್ ಕಳಿಸಿದ್ದಾರೆ, ಭಯಂಕರ ತೊಂದರೆ ಅನುಭವಿಸಿಲ್ಲ ಅಂತ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ಕಾರ್ಡ್ಸ್ ಪ್ರಕಾರ ನೋಡಿದ್ರೆ ಅಂತ ನನಗೆ ಬೇಜಾರಾಗ್ತಾಯಿದೆ. ಈಗ ಇದೆಷ್ಟು ಆದಮೇಲೂ ಈಗ ಫೈನಲಾಗಿ ಇವ್ರದ್ದು ಟೆನ್ಷನ್ ಯಾವ ಥರ ಆಗ್ತಾಯಿದೆ ಅಂತಂದರೆ, ನಿಮ್ಮ ಮನೆ ಇಲ್ಲಿಗೆ ಕ್ಲೋಸ್ ಮಾಡಬೇಕಷ್ಟೇ, ಇವತ್ತಿಗೆ ಖಲಾಸ್ ಆಗಿಬಿಡ್ಬೇಕು ಅನ್ನೋ ಥರ, ಆಯಿತಾ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೀವು ಯಾವ ಥರ ಇದ್ದೀರಾ ನಿಮ್ಮ ಫ್ಯಾಮಿಲಿಲಿ, ಅದು ಕ್ಲೋಸ್ ಆಗಬೇಕು ಅಂತ, ಆಯಿತಾ. ಸೊ ಆ ಥರ ಅಂತ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನು ಹೇಳ್ತಾಯಿನಿ, ಇದು ನೀವು ಕೇಳಿರ್ಬೋದು ಈ ಥರ ನಡೀತಿದೆ ಅಂತ, ಅಥವಾ ನಿಮಗೆ ಗೊತ್ತಾಗಿರ್ಬೋದು ಈ ಥರ ಇನ್ನೆಲ್ಲೋ ನಡೀತಿದೆ ಅಂತ, ಅಥವಾ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಸ್ಪೌಸ್ ಜೊತೆನೂ ಈ ಥರ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಸ್ಟೋರಿನೇ ಇರ್ಬೋದು ಇದು, ಅರ್ಥ ಆಯ್ತಾ. ಸೊ ಇದು ಎಲ್ಲಿ ನಡೀತಿದೆ ಏನು ಅನ್ನೋದು ನಿಮಗಷ್ಟೇ ಗೊತ್ತು, ಓಕೆನಾ. ಸೊ ಇವಾಗ ನೀವು ಏನಾದರೂ ಪ್ರೊಟೆಕ್ಷನ್ ತೊಗೋಬೇಕು ಅಂತಂದರೆ ಖಂಡಿತ
ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ ಆಯಿತಾ. ಖಂಡಿತ ಹೆಲ್ಪ್ ಅಂತೂ ಆಗುತ್ತೆ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಖಂಡಿತ ತೊಗೊಳ್ಳಿ ಓಕೆನಾ. ಏಕೆಂದರೆ ಇದು ಮಾಡ್ತಾ ಇರೋ ನೆಗೆಟಿವಿಟಿ ಭಯಂಕರವಾಗಿದೆ. ಖಂಡಿತ ತೊಗೊಳ್ಳಿ ಅಷ್ಟೇ ಹೇಳ್ಬೋದು ನಾನು. ಆ್ಯಂಡ್ ಇನ್ನೊಂದು ಏನಂತಂದರೆ, ಆದಷ್ಟು ಬೇಗ ಬುಕ್ ಸ್ಲಾಟ್ ಮಾಡ್ಕೊಳ್ಳಿ ಓಕೆನಾ. ನೀವು ಈಗ ಸಪೋಸ್ ಇದನ್ನು ವೀಡಿಯೋ ನೋಡ್ತೀರಾ, ನೋಡಿಬಿಟ್ಟು ತಕ್ಷಣ ಇಮಿಡಿಯೇಟ್ ನನಗೆ ಬೇಕು ಅಂತ ಅಂದ್ಬಿಟ್ಟು ನೀವು ಪೇ ಮಾಡಿದ್ರೂ ನನಗೆ ಇಮಿಡಿಯೇಟ್ ಅವತ್ತು ಆ್ಯಡ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಏಕೆಂದರೆ ಈಗ ಆಲ್ರೆಡಿ ಹೀಲಿಂಗಲ್ಲಿ ಮಾಡ್ತಾ ಇರ್ತೀನಲ್ವಾ, ಸೊ ಅವ್ರದ್ದು ಒಂದು ಲೆವೆಲ್ ಕಂಪ್ಲೀಟ್ ಆಗಲೇಬೇಕು. ಸೊ ಅದಕ್ಕೋಸ್ಕರ ಅಂತಲೇ ಪ್ರತಿ ಸೋಮವಾರ ಮಾಡ್ತಾ ಇರೋದು. ಬೇಕು ಅಂತಂದರೆ ನೀವು ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ವೀಕ್ ಆಗೋದಿಲ್ಲ, ಅದ್ರ ನೆಕ್ಸ್ಟ್ ವೀಕಿಗೆ ಬಂದುಬಿಡುತ್ತೆ ಆಯಿತಾ. ಸೊ ಆ ಥರ ಇರೋದ್ರಿಂದ ಇವಾಗ ಏನಿದ್ರೂ ಈ ಥರ ನೆಗೆಟಿವಿಟೀಸ್ ಮಾಡ್ತಿದ್ದಾರೆ ಅಂದರೆ ಆ ಥರ ಎಲ್ಲ ಹೆದರ್ಕೋಬೇಡಿ. ಇಷ್ಟು ದಿವಸ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಈ ಚಾನೆಲ್ ನೋಡಿದ್ದೀರಾ ಅಂದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ಫಸ್ಟು ಬುಕ್ ಮಾಡ್ಕೊಳ್ಳಿ ಆಯಿತಾ. ಪೇಮೆಂಟ್ ಮಾಡಬೇಕಾಗತ್ತೆ, ಒಬ್ರಿಗೆ ₹1000 ಆಗುತ್ತೆ ಪ್ರೊಟೆಕ್ಷನ್ನು ಈ ಥರ ಎಲ್ಲ. ಸೊ ₹1000 ಪರ್ ವೀಕ್ ಆಗುತ್ತೆ. ಅದು ಬರೀ ಪೂಜಾ ಸಾಮಗ್ರಿಗಷ್ಟೇ. ನಾನೇನಿದು ಹೀಲಿಂಗ್ಗೆ ಎನರ್ಜಿ ಎಕ್ಸ್ಚೇಂಜ್ಗೆ ಅಂತ ನಾನು ಯಾವತ್ತೂ ಏನೂ ತೊಗೊಂಡಿರೋದಲ್ಲ. ಆ್ಯಕ್ಚುಲಿ ಅದು ಫ್ರೀಯಾಗೇ ಮಾಡ್ತಾ ಇರೋ ಥರನೇ ಆಯಿತಾ. ಜಸ್ಟ್ ನೀವು ಪೂಜಾ ಸಾಮಗ್ರಿಗೆ ಏನಿರುತ್ತೆ ಅದನ್ನು ಕೊಟ್ಟಿರ್ತೀರ ಅಷ್ಟೇ ದುಡ್ಡು. ಸೊ ಅದನ್ನು ನಾನು ಮಾಡ್ತಾ ಇರೋದು ಅಷ್ಟೇ, ಹೀಲಿಂಗ್ ಮಾಡ್ತಾ ಇರ್ತೀನಿ. ಸೊ 1 ವೀಕ್ ಮೇಲೂ ನಡೆಯುತ್ತೆ ಒಂದೊಂದು ಸಲ. ಬಟ್ ನಾನು ತೊಗೊಳ್ಳೋದು ₹1000 ಪರ್ ವೀಕ್ ಓಕೆನಾ. ಸೊ ಅದನ್ನು ನೀವು ಆದಷ್ಟು ನಿಮ್ಮ ಫ್ಯಾಮಿಲಿಯವ್ರಿಗೇನೆ ಅಂತಲೇ ಬಂದಿರೋದ್ರಿಂದ ಇಲ್ಲಿ ಕಾರ್ಡು ಫುಲ್ ಫ್ಯಾಮಿಲಿ ಮೇಲೇ ಅಟ್ಯಾಕ್ ಆಗಿದೆ ಅಂತ. ಬೇಕು ಅಂತಂದರೆ ಖಂಡಿತ ಇಡೀ ಫ್ಯಾಮಿಲಿಗೆ ತೊಗೋತೀರಾ ಅಂದರೆ ಖಂಡಿತ ತೊಗೊಳ್ಳಿ, ಅರ್ಥ ಆಯ್ತಾ. ಆದರೆ ನಾನು ಈಗಲೇ ಹೇಳಿಬಿಡ್ತೀನಿ, ಮತ್ತು ಇಮಿಡಿಯೇಟು ನೀವು ಎಷ್ಟು ಬೇಗ ಪೇ ಮಾಡಿ ಬುಕ್ಕಲ್ಲಿ ಮಾಡ್ಕೊಳ್ತೀರಾ ನಾನು ಅಷ್ಟು ನಿಮಗೆ ಒಳ್ಳೆಯದು ಓಕೆನಾ. ಇಲ್ಲಾಂತಂದರೆ ಡಿಲೇ ಆಗ್ತಾ ಹೋಗುತ್ತೆ ಅಷ್ಟೇ, ಆ ಥರ ಹೇಳ್ತಾ ಇರೋದು. ಏಕೆಂದರೆ ಈಗ ನಿಮಗಿಂತ ಮುಂಚೆ ಪೇ ಮಾಡಿದ್ರು ಅಂದ್ಕೊಳ್ಳಿ, ಒಂದು 10 ಜನ ಪೇ ಮಾಡಿಬಿಟ್ರು ಅಂತಂದರೆ ಅವ್ರಿಗೆ ತೊಗೊಂಡ್ಬಿಡ್ತೀನಲ್ವ, ಆಮೇಲೆ ಮತ್ತೆ ನಿಮ್ಮದು ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಬೇಕು ಅಂತಂದರೆ ಫಸ್ಟು ಆನ್ ಪ್ರಯಾರಿಟಿ ಪೇ ಮಾಡ್ಕೊಳ್ಳಿ. ಪೇ ಮಾಡಿ ವಾಟ್ಸಪ್ಪಲ್ಲಿ ಪೇಮೆಂಟ್ ಸ್ಕ್ರೀನ್‌ಶಾಟ್ ಶೇರ್ ಮಾಡಿ, ಅರ್ಥ ಆಯ್ತಾ. ಅವಾಗ ಏನಂತಂದರೆ ನಾನು ಹೀಲಿಂಗ್ ಅಂತ ಹಾಕ್ಬಿಟ್ಟು ಅರ್ಥ ಆಗುತ್ತೆ ನನಗೆ. ಸೊ 10 ಜನಕ್ಕೆ ಅದು ಎಷ್ಟು ಜನಕ್ಕೆ ಅಂತ ಹಾಕಿರಿ, ಎಷ್ಟು ಪೇಮೆಂಟ್ ಮಾಡಿರ್ತೀರಾ ಅಂದರೆ ಒಬ್ಬರಿಗೆ ₹1000 ಓಕೆನಾ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಪ್ರೊಟೆಕ್ಷನ್ ತೊಗೊಳ್ಳಿ ಆಯಿತಾ. ಇದು ಬರೀ ಫ್ಯಾಮಿಲಿಯವರು ಅಂತ ಅನ್ನೋಕ್ಕಿಂತ ಇಡೀ ಮನೆಗೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಅದನ್ನೇ ಬಂದಿರೋದಿಲ್ಲ, ಇಡೀ ಫ್ಯಾಮಿಲಿ ಇಡೀ ಮನೆಗೇ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ ನಿಮಗೆ ಗೊತ್ತಿರುತ್ತೆ, ಅರ್ಥ ಆಯ್ತಾ. ಸೊ ಹಾಗಾಗಿ ಖಂಡಿತ ಬುಕ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಇವತ್ತು ಪೇ ಮಾಡಿದ ತಕ್ಷಣ ನಾನು ಇವತ್ತೇ ಶುರು ಮಾಡಿಬಿಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಟೈಮ್ ನೋಡಬೇಕಾಗತ್ತೆ. ಒಳ್ಳೆ ಟೈಮ್ ನೋಡಿ ಶುರು ಮಾಡ್ತು ಅಂತಂದರೆ ಆದಷ್ಟು ಬೇಗ ನಿಮ್ಮದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಜೊತೆಗೆ ನನಗೂ ಸ್ಲಾಟ್ಸ್ ಇರಬೇಕು. ಈಗ ಶುರು ಮಾಡಿಬಿಟ್ಟಿದ್ದೀನಿ ಅಂದರೆ ಅವ್ರದ್ದು ಒಂಚೂರಾದರೂ ಕಂಪ್ಲೀಟ್ ಮಾಡಬೇಕಲ್ವ, ಆಮೇಲೆ ಇನ್ನೊಬ್ಬರು ಸೆಟ್ ತೊಗೊಳಕ್ಕಾಗತ್ತೆ ನನಗೆ, ಸರಿನಾ. ಓಕೆಪ್ಪ, ಗುಡ್ ಲಕ್ ಎಲ್ಲರಿಗೂ. ಮತ್ತು ಜೋಪಾನ, ಹುಷಾರಾಗಿರಿ ಎಲ್ರೂ ಓಕೆನಾ. ಸೊ ಈ ಥರ ಎಲ್ಲ ಜನ ಇದ್ದಾರೆ ಅಂತಂದರೆ ಜೋಪಾನ ಆಯಿತಾ. ಇದು ಎನರ್ಜಿ ಈ ಥರ ಬರ್ತಿದೆ ಅಂದರೆ 1000% ನನಗೆ 100 ನನಗೆ ಗ್ಯಾರಂಟಿ ಗೊತ್ತು. ಈ ಥರ ಒಂದು ಫ್ಯಾಮಿಲಿಲೇ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಮಿನಿಮಮ್ ಒಂದು 4-5 ಫ್ಯಾಮಿಲಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಗೊತ್ತು ನನಗೆ. ಸೊ ಇಮಿಡಿಯೇಟ್ ನೀವೇನು ಅಂತಂದರೆ ಫೋನ್ ಮಾಡಿ ನೀವು ಟೈಮ್ ವ್ಯಯ ಮಾಡೋಕ್ಕೆ ಹೋಗಲೇಬೇಡಿ, ನಾ ಹೇಳೋದಾದರೆ ಆಯಿತಾ. ಜಸ್ಟ್ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಫಸ್ಟು, ಅರ್ಥ ಆಯ್ತಾ. ಓಕೆಪ್ಪ, ಥ್ಯಾಂಕ್ ಯು. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.